पूर्णे सदा पूर्णे शंकर प्राणवल्लभे महाकाली नमोस्तुते। ತಗೊಳ್ಳಿ. ಈಗ ಭಾಮ ಓದ್ದವಳು, ಅದನ್ನೆಲ್ಲ ನಂಬ್ಕೊಂಡು ಈ ಹುಡುಗನ ಜೊತೆ ಸಂಸಾರ ಮಾಡಕ್ ಹೋಗ್ತಾಳ? ಒಪ್ಕೊಳ್ದೆ ಏನ್ ಮಾಡ್ತಾಳೆ? ನಮ್ ಭಾಮ ನನ್ನ ಮಾತು ಕೇಳ್ತಾಳೆ. ಹಾಗಲ್ಲ, ಈಡು ಜೋಡಿ ಚೆನ್ನಾಗಿದ್ರೆ ಬಾನಾಡಿಯಾಗಿ ಹಾಯಾಗಿರ್ಬಹುದು. ಇಲ್ದಿದ್ರೆ ಎತ್ತು ಏರ್ಗಳಿತು, ಕ್ವಾಣ ನೀರ್ಗಳಿತು ಅನ್ನಾಗ ಹಾಕ್ಬಾರ್ದು ಅಷ್ಟೇ. ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಬ್ರು ಮನ್ಸನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳದೆ ಎಲ್ಲೋ ಊರ್ ಬಿಟ್ಟು ಹೋದವನ್ನ ಅವ್ನು ನಿಮ್ ಸರಿಯಾದ ಜೋಡಿ ಅಲ್ವೇ ಅಂತ ತಿಳಿದೆ ಈ ತೀರ್ಮಾನಕ್ಕೆ ಬಂದಿರೋ ತಪ್ಪು. ನೋಡಿ, ನೀವು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಆದದ್ದನ್ನೆಲ್ಲ ಮರೆತು ನಿಮ್ಗೆ ಒಪ್ಪಿಗೆ ಅದನ್ನ ಮದುವೆ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಗೋಪಿ, ನನ್ ಮನಸ್ಸು ಹೇಳ್ತಿದೆ, ನನ್ ದೇವ್ರು ಹೇಳ್ತಿದ್ದಾನೆ. ನನಗ್ ಗಂಡನಾಗಿರೋರು ನನಗ್ ಪ್ರೀತಿಯಾಗಿರೋರೇ ಆಗಿರ್ತಾರೆ, ನನಗಿಷ್ಟವಾಗಿರೋರೇ ಆಗಿರ್ತಾರೆ. ಗೋಪಿ, ನಮ್ಮ ಯಜಮಾನ್ರು ಭಾಮನ್ನ ಡೆಲ್ಲಿ ಕರ್ಕೊಂಡೋಗಿ ರವಿ ಜೊತೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಶಿವಳ್ಳಿಲಿರೋ ಇವ್ರ ಮಾವನ ಮನೇಲಿ ಇವಳನ್ನ ಬಿಟ್ಟು ಬಂದ್ರೆ ಸಾಕು, ಇವಳ ಆ ಮನೆ ಸೇರಿದ್ರೆ ಸಾಕು. ಬಂದ್ಬಿಟ್ರು, ಬೇಗ ಹೋಗಿ. ಹೋಗಮ್ಮ, ಇವಳನ್ನ ಅವಳ ಮಾವನ ಮನೆಗೆ ತಲುಪೋ ಜವಾಬ್ದಾರಿ ನಿಂದು. ಬೇಗ ಹೋಗಿ, ಬೇಗ. ಕಾಣಿಸ್ತಾ ಇದೆಯಲ್ಲ, ಅದೇ ಮನೆ. ಓಡು ಓಡ್ ಬೇಗ.
ಯಾರು? ಸಿದ್ದೇಗೌಡ್ರು. ನಾನೇ. ಮಾವಯ್ಯ, ನಾನೇ ಮಾವಯ್ಯ, ನಿಮ್ ಸೊಸೆ. ಸೊಸೆನ? ನಮ್ಮಪ್ಪ ನನಗ್ ಬೇರೆ ಮದ್ವೆ ಮಾಡ್ಬೇಕು ಅಂತ ಏರ್ಪಾಡು ಮಾಡ್ತಿದ್ರು. ನಮ್ಮಮ್ಮ ನನಗೆ ನಡೆದ ಎಲ್ಲಾ ವಿಷಯ ತಿಳಿಸ್ಬಿಟ್ಟು ನೀನ್ ಅಲ್ಲಿಗೆ ಹೋಗು ಅಂತ ಕಳ್ಸಿದ್ರು. ನಾನು ಓಡೋಡ್ ಬಂದ್ಬಿಟ್ಟೆ ಮಾವಯ್ಯ. ಅವರೆಲ್ಲಿ ಮಾವಯ್ಯ? ಯಾರು ನಿನ್ನ ಈ ಮನೆಗೆ ಸೊಸೆಯಾಗಿ ತಂದು ನಿನ್ ಜೊತೆ ಸುಖವಾಗಿ ಬಾಳ್ಬೇಕು ಅಂತ ಆಸೆ ಪಟ್ಲು ಅವಳಿ ಪ್ರಪಂಚನೇ ಬಿಟ್ಟು ಹೊರಟೋದ್ಲು. ಯಾರು ಮದುವೆಯಾಗಿ ಈ ಮನೇಲಿ ನೀನ್ ಬಾಳ್ಬೇಕು ಅಂತಿದ್ಯೋ ಅವರು ಈ ಮನೆ ಬಿಟ್ಟೇ ಹೊರಟೋದ. ಇದನ್ನೆಲ್ಲ ನೋಡುತ್ತಿದ್ದು ಬದುಕಿದ್ದೀರಮ್ಮ. ಏನು ಸೊಸೆಯೋ ಏನು ಮಗನೋ ಆ ದೇವರಿಗೇ ಗೊತ್ತು. ನೋಡವ, ನಿಮ್ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ನೀನೆಲ್ಲಾದ್ರೂ ಸುಖವಾಗಿ ಬಾಳವ. ನಾನ್ ನಿಮ್ಮ ಉಪದೇಶ ಕೇಳೋಕ್ ಬರ್ಲಿಲ್ಲ. ಸಿದ್ದಪ್ಪಣ್ಣ, ಶಿವು ಊರಿಗೆ ಬಂದವನೆ. ಶಿವು ಆ ಮರದ ಹತ್ರ ನಿಂತವನೆ. ಹೌದಾ? ಸರಿಯೋ. ಇಲ್ಲೇ ಕೂತಿದ್ದ. ನೀನ್ ನೋಡಿದ್ಯಾ? ನಾನ್ ನೋಡ್ದೆ, ಗಾಡಿಲಿ ಯಾರನ್ನೋ ಕರ್ಕೊಂಬಂದ. ನೀವ್ ಮನೆ ಆಗಿರು, ನಾನು ಹೋಗಿ ಅವ್ರು ಕರ್ಕೊಂಡ್ ಬಂದ್ಬಿಡ್ತೀನವ. ಮನೆ ಆಗಿರವ, ಈಗಲೇ ಬಂದ್ಬಿಡ್ತೀನಿ. ವಂಶದಾಗೆ ನಾವು ಇನ್ನೊಬ್ಬರು ತಲೆಬಾಗದವರಲ್ಲ. ಆ ರಂಗೇಗೌಡ ಮಾಡಿದ ದ್ರೋಹಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಮುಳ್ಳು ಮುಳ್ಳಿನ ತೆಗಿಬೇಕು. ಅಯ್ಯೋ,
ಮಾನವೀಯತೆ ಬಾಂಧವ್ಯಗಳ ಮುಂದೆ ನನ್ನ ರಾಜಕೀಯ ಗೆಲ್ಲಿಲ್ಲ. ನಿಮ್ಮ ಸೊಸೆಯನ್ನು ನಿಮ್ಗೆ ಒಪ್ಪಿಸಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಭಾವ. ಹಂಗೇಗೌಡ, ಹಂಗೇಗೌಡ, ಹಂಗೇಗೌಡ. For more updates, like, comment, subscribe to our channel.